ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ಬಾಂಗ್ಲಾದೇಶದಲ್ಲಿ ಸಂಸತ್ ಚುನಾವಣೆ ನಡೆಯಲಿದೆ. ಹಸೀನಾ ದೇಶ ಬಿಟ್ಟ ನಂತರ ಮೊದಲ ಎಲೆಕ್ಷನ್ ಇದು. ಇಂದು ಬಾಂಗ್ಲಾದೇಶದಲ್ಲಿ ಸಂಸತ್ ಚುನಾವಣೆ ನಡೆಯಲಿದೆ. ಹಸೀನಾ ದೇಶ ಬಿಟ್ಟ ನಂತರ ನಡೀತಾ ಇರುವಂತಹ ಮೊದಲ ಎಲೆಕ್ಷನ್ ಇದು. ಬಾಂಗ್ಲಾದೇಶದಲ್ಲಿ 299 ಸ್ಥಾನಕ್ಕೆ ಚುನಾವಣೆ ಇವತ್ತು ನಡೆಯುತ್ತೆ. ಬಿಎನ್ಪಿ ಮತ್ತು ಜಮಾತೆ ನಡುವೆ ನೇರ ಸ್ಪರ್ಧೆ ಇದೆ. ಎಲೆಕ್ಷನ್ನಲ್ಲಿ ಶೇಖ್ ಹಸೀನಾ ಪಕ್ಷವನ್ನ ನಿರ್ಬಂಧಿಸಲಾಗಿದೆ. ಎರಡೂ ಪಕ್ಷಗಳು ಅಂದ್ರೆ ಬಿಎನ್ಪಿ ಹಾಗೆ ಜಮಾತೆ ಪಕ್ಷ ಏನಿದೆ, ಎರಡೂ ಪಕ್ಷಗಳು ಭಾರತದ ರೀತಿ ಗ್ಯಾರಂಟಿಯ ಭರವಸೆಯನ್ನ ನೀಡಿವೆ. ಎಲೆಕ್ಷನ್ನಲ್ಲಿ ಶೇಖ್ ಹಸೀನಾ ಪಕ್ಷಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಶೇಖ್ ಹಸೀನಾ ಅವರ 15 ವರ್ಷಗಳ ಆಡಳಿತವನ್ನ ಸಾಮೂಹಿಕ ದಂಗೆ ಕೊನೆಗೊಳಿಸಿದ ನಂತರ ಮೊದಲ ಬಾರಿಗೆ ಬಾಂಗ್ಲಾದೇಶದ ಸಂಸತ್ ಚುನಾವಣೆ ಇವತ್ತು ನಡೆಯಲಿದೆ. ಚುನಾವಣೆಯಲ್ಲಿ ಬಿಎನ್ಪಿ ಹಾಗೂ ಜಮಾತೆ ಇಸ್ಲಾಮಿ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿದೆ. ಆದರೆ ಹಸೀನಾ ಅವರ ಅವಾಮಿ ಲೀಗನ್ನ ಸ್ಪರ್ಧೆಯಿಂದ ಅನರ್ಹಗೊಳಿಸಲಾಗಿದೆ. ಹೀಗಾಗಿ ಎಷ್ಟರ ಮಟ್ಟಿಗೆ ಈ ಚುನಾವಣೆ ವಿಶ್ವಾಸಾರ್ಹವಾಗಲಿದೆ ಹಾಗೂ ಕೋಮು ದಂಗೆಯಲ್ಲಿ ತತ್ತರಿಸಿರುವ ದೇಶವನ್ನ ಮರಳಿ ಪ್ರಜಾಪ್ರಭುತ್ವದ ಹಾದಿಗೆ ಒಯ್ಯಲಿದೆ ಎಂಬುದು ಪ್ರಶ್ನೆಯಾಗಿದೆ. ಹಸೀನಾ ಪದಚ್ಯುತಿಯ ನಂತರ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತ ಮೊಹಮ್ಮದ್ ಯೂನಸ್ ಮಧ್ಯಂತರ ಸರ್ಕಾರ ನೋಡಿಕೊಳ್ತಿದ್ದಾರೆ. You're feeling actually you're in the queue of the voting process. I came early this time, wishing to vote early. We're hoping, inshallah, this time the vote will be free and fair. It's almost about 17 years that we haven't seen a free and fair election. So hopefully this time, inshallah, we will see some good candidates and people who will work for the country, work for the nation. We'll have a corruption-free country, inshallah. ಇನ್ನು ಬಾಂಗ್ಲಾದೇಶದ ಸಂಸತ್ತು 350 ಸ್ಥಾನ ಹೊಂದಿದ್ದು ಇದರಲ್ಲಿ 300 ಸದಸ್ಯರನ್ನ ನೇರ ಚುನಾವಣೆಯಲ್ಲಿ ಆಯ್ಕೆ ಮಾಡಲಾಗುತ್ತೆ. 50 ಮಹಿಳಾ ಮೀಸಲು ಸ್ಥಾನಗಳಿದ್ದು ಚುನಾಯಿತ ಸಂಸದರು ಸಂಸತ್ತು ರಚನೆಯಾದ ನಂತರ ಆಯ್ಕೆ ಮಾಡ್ತಾರೆ. 299 ಸ್ಥಾನಗಳಿಗೆ ಇವತ್ತು ಮತದಾನ ನಡೆಯುತ್ತೆ. ಅಭ್ಯರ್ಥಿಯೊಬ್ಬರ ನಿಧನದ ಕಾರಣ ಒಂದು ಸ್ಥಾನದ ಚುನಾವಣೆ ಮುಂದೂಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅನಂತ್ ರಾಮಯ್ಯ. ಅನಂತ್, ಇನ್ನು ಬಾಂಗ್ಲಾದೇಶದಲ್ಲಿ ಎಲೆಕ್ಷನ್ ನಡೆಯಲಿದೆ. ಹಸೀನಾ ಅವರ ಅವರು ದೇಶ ಬಿಟ್ಟ ನಂತರ ನಡೀತಾ ಇರುವಂತಹ ಮೊದಲ ಎಲೆಕ್ಷನ್ ಇದು. ಕಂಪ್ಲೀಟ್ ಡೀಟೇಲ್ಸ್ ಏನಿದೆ ಅಂತ? ಸಿಂಚನ ಏನು ಕಳೆದ ಆಗಸ್ಟ್ 2024ರಲ್ಲಿ ಏನು ಬಾಂಗ್ಲಾದಲ್ಲಿ ಒಂದು ದೊಡ್ಡ ಮಟ್ಟದ ವಿದ್ಯಾರ್ಥಿ ಪ್ರತಿಭಟನೆಯಾಗಿ ಏನು ಅಲ್ಲಿನ ಒಂದು ಶೇಖ್ ಹಸೀನಾ ಸರ್ಕಾರ ಭ್ರಷ್ಟಾಚಾರ ಜೊತೆಗೆ ಸ್ವಜನ ಪಕ್ಷಪಾತದಿಂದಾಗಿ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗಿತ್ತು. ಈ ಹಿನ್ನೆಲೆಯಲ್ಲಿ ಏನು ಆಗಸ್ಟ್ 2024ರಲ್ಲಿ ಒಂದು ದೊಡ್ಡ ಪ್ರತಿಭಟನೆ ನಡೆದು ಹಸೀನಾ ಸರ್ಕಾರವನ್ನ ಕಿತ್ತೊಗೆದು ಅಲ್ಲಿಂದ ಶೇಖ್ ಹಸೀನಾ ಅವರು ದೇಶವನ್ನು ಬಿಟ್ಟು ಪಲಾಯನ ಮಾಡಿದ್ದಂತಹದ್ದನ್ನ ನಾವು ನೋಡಿದ್ವು. ಇದಾದ ನಂತರ ಏನು ಈ ಒಂದು ಜಂಜಿಗಳೇ ಏನು ತಾತ್ಕಾಲಿಕವಾಗಿ ಮೊಹಮ್ಮದ್ ಯೂನಸ್ ವಿದ್ಯಾರ್ಥಿ ಮುಖಂಡರ ಒಂದು ನೇತೃತ್ವದಲ್ಲಿ ತಾತ್ಕಾಲಿಕ ಪ್ರಧಾನಿಯನ್ನು ಕೂಡ ನೇಮಕಾತಿಯನ್ನು ಕೂಡ ಮಾಡಿದ್ರು. ಈ ನಡುವೆ ಏನು ಇವತ್ತು ಅಂದ್ರೆ ಇಂದು ಈ ಒಂದು ತಾತ್ಕಾಲಿಕ ಸರ್ಕಾರಕ್ಕೆ ಕೊನೆ ನೀಡುವ ನಿಟ್ಟಿನಲ್ಲಿ ಅದರ ಜೊತೆಗೆ ಏನು ಶೇಖ್ ಹಸೀನಾ ಅವರ ಸುದೀರ್ಘವಾದಂತಹ ಒಂದು ಆಡಳಿತದ ಒಂದು ನಂತರ ಅಂದ್ರೆ ಸುಮಾರು 15 ವರ್ಷಗಳ ಕಾಲ ಶೇಖ್ ಹಸೀನಾ ಅವರು ಬಾಂಗ್ಲಾದ ಪ್ರಧಾನಿಯಾಗಿದ್ರು. ಅದೆಲ್ಲವನ್ನು ಕೂಡ ಅಂದ್ರೆ ಅದಕ್ಕೆಲ್ಲ ಕೂಡ ಅಂತ್ಯ ಆಡಿದ ನಂತರ ಮೊದಲ ಬಾರಿಗೆ 15 ವರ್ಷದ ನಂತರ ಇಂಥ ಒಂದು ಪದಚ್ಯುತಗೊಂಡ ಪ್ರಧಾನಿಯ ನಂತರ ಮೊದಲ ಬಾರಿಗೆ ಇವತ್ತು ಏನು ಬಾಂಗ್ಲಾದಲ್ಲಿ ಚುನಾವಣೆ ನಡೀತಾ ಇರುವಂತದ್ದು. ಇನ್ನ ಈ ಬಾಂಗ್ಲಾ ಚುನಾವಣೆಯ ಒಂದಷ್ಟು ಡೇಟಾವನ್ನ ನಾವು ನೋಡೋದಾದ್ರೆ ಒಟ್ಟು 12,72,00,000 ಮತದಾರರು ಬಾಂಗ್ಲಾದಲ್ಲಿ ಇದ್ದಾರೆ. ಅದರಲ್ಲಿ 50 ಪಕ್ಷಗಳು ಸ್ಪರ್ಧೆಯನ್ನ ಮಾಡಿದ್ದಾವೆ. ಒಟ್ಟು 1,755 ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ. ಇದರಲ್ಲಿ ಒಟ್ಟು ಅಂದ್ರೆ 42,779 ಮತಗಟ್ಟೆಗಳನ್ನ ಕೂಡ ತೆರೆಯಲಾಗಿದೆ. ಇನ್ನ ಬೆಳಿಗ್ಗೆ 4:15 ಅಂದ್ರೆ ಬೆಳಗಿನ ಜಾವ
6:30ರಿಂದ ಸಂಜೆ 7:30ವರೆಗೂ ಕೂಡ ಮತದಾನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಗಿದೆ. ಇನ್ನು ಇದರಲ್ಲಿ ಈಗ ತೀವ್ರವಾಗಿರುವಂತಹ ಒಂದು ಪೈಪೋಟಿಯನ್ನ ನೋಡೋದಾದ್ರೆ ಏನು ಇಲ್ಲಿ BNP ಮತ್ತು ಅಂದ್ರೆ ಏನು ಈಗ ಇತ್ತೀಚೆಗಷ್ಟೇ ನಿಧನರಾದಂತಹ ಮಾಜಿ ಪ್ರಧಾನಿ ಖಲೀದಾ ಜಿಯಾ ಅವರ ಪುತ್ರ ತಾರಿಕ್ ರೆಹಮಾನ್ ಮತ್ತು ಜಮಾತ್ ಎ ಇಸ್ಲಾಂನ ಶಫೀಕುರ್ ರೆಹಮಾನ್ ನಡುವೆ ತೀವ್ರವಾಗಿರುವಂತಹ ಪೈಪೋಟಿ ಇರುವಂತದ್ದು. ಇದು ಏನು BNP ನೇತೃತ್ವದ ಒಂದು ಏನು ತಾರಿಕ್ ರೆಹಮಾನ್ ನೇತೃತ್ವದ BNP ಪಕ್ಷ ಮತ್ತು ಇಸ್ಲಾಂ ಮೂಲಭೂತವಾದಿ ಪಕ್ಷವಾಗಿರುವಂತಹ ಜಮಾತೆ ಇಸ್ಲಾಂ, ಈ ಒಂದು ಪಕ್ಷಗಳ ನಡುವೆ ತೀವ್ರ ಪೈಪೋಟಿ ಇದೆ. ಇತ್ತೀಚೆಗಷ್ಟೇ ಏನು ಖಲೀದಾ ಜಿಯಾ ಅವರ ಪುತ್ರ ವಿದೇಶದಲ್ಲಿದ್ರು, ಅವರು ಇತ್ತೀಚೆಗಷ್ಟೇ ಏನು ಅನಿಶ್ಚಿತ ರಾಜಕೀಯಕ್ಕೆ ಅಂದ್ರೆ ಎಂಟ್ರಿ ಆಗಿ ತಮ್ಮ ಒಂದು ಏನು ತಮ್ಮ ತಾಯಿಯ ವರ್ಚಸ್ಸು ಮತ್ತೆ BNP ಇರುವಂತಹ ಒಂದು ಬೆಂಬಲವನ್ನ ಪಡೆದು, ಅದ್ರ ಜೊತೆಗೆ ಇತ್ತೀಚೆಗಷ್ಟೇ ಅವರ ತಾಯಿ ನಿಧನ ಹೊಂದಿದ್ರಿಂದಾಗಿ ಒಂದು ಅನುಕಂಪದ ಅಲೆಯನ್ನ ಒಂದು ಹಿನ್ನೆಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಅಂದ್ರೆ ಈಗ ತಾತ್ಕಾಲಿಕವಾಗಿ ಅಲ್ಲಿ ಯಾರು ಕೂಡ ಇಲ್ಲದೆ ಇರೋದ್ರಿಂದಾಗಿ ಒಂದು ನಾಯಕತ್ವದ ಅವಶ್ಯಕತೆ ಇತ್ತು. ಈ ಒಂದು ಸಮಯವನ್ನ ತುಂಬಾ ಸಮರ್ಪಕವಾಗಿ ಬಳಸ್ಕೊಂಡು ಎಲ್ಲ ಸಂಘಟನೆಯನ್ನು ಕೂಡ ತಾರಿಕ್ ರೆಹಮಾನ್ ಅವರು ಮಾಡ್ತಾ ಇದ್ರು. ಇನ್ನ BNP ಇನ್ನ ಏನು ಜಮಾತೆ ಇಸ್ಲಾಂ ಕೂಡ ಏನು ಸಣ್ಣ ಪಕ್ಷ ಅಲ್ಲ, ಅದು ಕೂಡ ಇಸ್ಲಾಂ ಮೂಲಭೂತವಾದಿ. ಅದ್ರ ಜೊತೆಗೆ ಜಮಾತೆ ಇಸ್ಲಾಂಗೆ 11 ಪಕ್ಷಗಳು ಬೆಂಬಲವನ್ನ ಕೊಟ್ಟಿವೆ, ಅಂದ್ರೆ ಸಪೋರ್ಟ್ ಆಗಿ ಜೊತೆಯಾಗಿ ಸ್ಪರ್ಧೆ ಮಾಡ್ತಿರೋದ್ರಿಂದ ತುಂಬಾ ದೊಡ್ಡ ಮಟ್ಟದ ಒಂದು ಪೈಪೋಟಿ ಕೂಡ ಇದೆ. ಇನ್ನ ಈ ಚುನಾವಣೆಯ ವಿಶೇಷತೆಯನ್ನ ನಾವು ನೋಡೋದಾದ್ರೆ ಇಲ್ಲಿ ಪ್ರಜಾಪ್ರಭುತ್ವದ ಒಂದು ಜನಮತ ಸಂಗ್ರಹ ಕೂಡ ನಡೀತಾ ಇದೆ. ಅಂದ್ರೆ ಸಂವಿಧಾನದ ಪರಿಷ್ಕರಣೆಯನ್ನು ಕೂಡ ನಡೆಸಲಾಗ್ತಿದೆ. ಅಂದ್ರೆ ಅನಿಶ್ಚಿತತೆ ಮತ್ತೆ ಪ್ರತಿಭಟನೆ ಆದ ನಂತರ ಒಂದು ಸಂವಿಧಾನದ ಪರಿಷ್ಕರಣೆ ಅವಶ್ಯಕತೆ ಇರೋದ್ರಿಂದಾಗಿ ಮತದಾರರು 2 ಮತವನ್ನ ಮಾಡ್ಬೇಕಾಗುತ್ತೆ. ಒಂದು ಸಂವಿಧಾನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಜನಮತ ಸಂಗ್ರಹ ಕೂಡ ನಡೀತಾ ಇದೆ, ಅದರ ಜೊತೆಗೆ ಸಾಮಾನ್ಯ ಚುನಾವಣೆ ಕೂಡ ನಡೀತಾ ಇದೆ. ಅಂದ್ರೆ ಸಂಸದರ ಆಯ್ಕೆ ಒಂದು ಕಡೆ ಆದ್ರೆ ಇನ್ನೊಂದು ಕಡೆ ಸಂವಿಧಾನದ ಪರಿಷ್ಕರಣೆಗೆ ಚುನಾವಣೆ ಕೂಡ ನಡೀತಾ ಇದೆ. ಹಾಗಾಗಿ ಒಬ್ಬ ಏನು ಮತದಾರ 2 ಮತಕ್ಕೆ ಅಂದ್ರೆ 2 ಆಯ್ಕೆಗಳಿಗೆ ಮತದಾನವನ್ನ ನಡೆಸಬೇಕಾಗುತ್ತೆ. ಒಟ್ಟಾರೆಯಾಗಿ ಏನು ಈ ಒಂದು ಚುನಾವಣೆ ಏನು ಬಾಂಗ್ಲಾದೇಶದಲ್ಲಿ ಇದ್ದಂತಹ ಒಂದು ಅನಿಶ್ಚಿತೆಯನ್ನ ಕೊನೆಗಾಣಿಸಿ ಒಂದು ಸುಭದ್ರವಾಗಿರುವಂತಹ ಸರ್ಕಾರವನ್ನ ತರುವಂತಹ ನಿಟ್ಟಿನಲ್ಲಿ ಇವತ್ತು ನಡೀತಾ ಇರುವಂತದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ದೊಡ್ಡ ಗಮನವನ್ನ ಸೆಳೆದಿದೆ ಅಂತ ಹೇಳ್ಬೋದು ಸಿಂಚನ. ಓಕೆ, ಥ್ಯಾಂಕ್ ಯು ಅನಂತ್ ರಾಮಯ್ಯ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇನ್ನು 50 ರಾಜಕೀಯ ಪಕ್ಷಗಳಿದ್ರೂ ಕೂಡ BNP ಹಾಗೂ ಜಮಾತೆ ಇಸ್ಲಾಮಿ ಪ್ರಮುಖವಾಗಿ ಸ್ಪರ್ಧಿಸ್ತಾ ಇವೆ. 2 ಪಕ್ಷಗಳು ಭಾರತದಲ್ಲಿನ ಗ್ಯಾರಂಟಿಗಳ ರೀತಿ ಭರವಸೆಯನ್ನ ಕೊಟ್ಟಿದ್ದು ಚುನಾವಣೆ ರಂಗೇರಿದೆ. ಇನ್ನು ದಿವಂಗತ BNP ನಾಯಕಿ ಖಲೀದಾ ಜಿಯಾ ಅವರ ಪುತ್ರ ತಾರಿಕ್ ರೆಹಮಾನ್ ಪ್ರಧಾನಿ ಅಭ್ಯರ್ಥಿ ಅಂತ ಬಿಂಬಿತರಾಗಿದ್ದು ಗೆಲ್ಲುವ ಮುಂಚೂಣಿಯಲ್ಲಿದ್ದಾರೆ. ಇನ್ನು ಹಸೀನಾ ಅವರು ಇಲ್ಲದ ಮೊದಲ ಚುನಾವಣೆ, ಕೆಲವು ದಶಕಗಳ ಬಳಿಕ ಶೇಖ್ ಹಸೀನಾ ಇಲ್ಲದ ಮೊದಲ ಚುನಾವಣೆ ಇದಾಗಿದೆ. ಅವರ ಪಕ್ಷದ ಸ್ಪರ್ಧೆ ನಿರ್ಬಂಧ ಜನಾಕ್ರೋಶಕ್ಕೂ ಕಾರಣವಾಗಿದೆ. ಹೀಗಾಗಿ ಚುನಾವಣೆಯ ಒಂದು ಸಾಚಾತನವನ್ನ ಜನತೆ ಪ್ರಶ್ನಿಸಿದ್ದಾರೆ.